ಆತ್ಮೀಯರೇ, ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ಇಲ್ಲಿ ಹೊಸ ಹರ್ಷದೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸುವಂತಹ ಒಂದು ದಿನ ಅಂತಂದರೆ 2024 ಮರೆಮಾಚಿ 2025ಕ್ಕೆ ಸಾಗುವಂಥ ದಿನ ಇವತ್ತು. ಅಂತಂದರೆ ಹೊಸ ವರ್ಷದ ಹೊಸ ದಿನ. ಇಲ್ಲಿ ಹೊಸ ವರ್ಷಕ್ಕೆ ಹೊಸ ಭರವಸೆಗಳು ಅನ್ನುವುದನ್ನು ನಾವು ಈಗ ನೀವು ಕೇಳ್ತೀರಿ, ಏನಂತಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಾ ಇದ್ದೀನಿ, ಇಲ್ಲ ಅಂತಂದರೆ ನಾನು ಒಬ್ಬ ಉತ್ತಮ ಪಾಲಕನಾಗಿದ್ದೀನಿ, ನನ್ನ ಮಗನನ್ನು ಯಾವ ರೀತಿ ನಾನು ಶಿಕ್ಷಣ ಕೊಡಿಸ್ಬೇಕು, ಅವ್ರಿಗೆ ಯಾವ ರೀತಿಯಾದಂಥ ತತ್ವಗಳನ್ನು ಹೇಳಬೇಕು, ಅವ್ರನ್ನ ಯಾವ ರೀತಿಯಾಗಿ ನಾವು ಒಂದು ಶಿಲ್ಪಿ ಯಾವ ರೀತಿ ಮೂರ್ತಿಯನ್ನು ಮಾಡ್ತಾನಲ್ಲ ಆ ರೀತಿ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ನಮಗೆ ಭರವಸೆಗಳು, ಆ ಭರವಸೆಯ ಸಾಕಾರಕ್ಕೆ ಬೇಕಾದಂಥ ತತ್ವಗಳು ಭಾಳ ಮುಖ್ಯ ಆಗ್ತಾವೆ. ಆ ತತ್ವಗಳನ್ನು ಯಾವಾಗ ಹಾಕೋಬೇಕಂತಂದ್ರೆ ನಾವು ಇದು ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ನಾವು ಹೆಂಗೆ ಬೆಸ್ಟ್ ಟೈಮ್ ಅಂತಂದರೆ, ಈಗ ನಾವು ಹೊಸ ವರ್ಷ ಐತಿ, ಹೊಸ ವರ್ಷಕ್ಕೆ ಹೊಸ ಯೋಜನೆಗಳನ್ನು ಮಾಡಿ ಅದರನ್ವಯ ನಾವು ಅದನ್ನು ನೋಡ್ಕೊತ ಹೋದಾಗ ಅಲ್ಲಿ ಯಾವ ರೀತಿ ನಮ್ಮ ಯೋಜನೆಗಳು ಸಾಕಾರಗೊಂಡಿದ್ದಾವೆ ಅಂತ ನೋಡಿದಾಗ ನಮ್ಮ ಸಾಧನೆಯ ಮಟ್ಟ ತಿಳಿತೈತಿ. ಇಲ್ಲಿ ನಾನೇನು ತಗೊಂಡಿದ್ದೀನಿ ಅಂತಂದರೆ, ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಹೊಸ ವರ್ಷವನ್ನು ಹೊಸ ಭರವಸೆಗಳೊಂದಿಗೆ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ಹಾಕ್ಕೊಳ್ತಾ ಹೋಗೋಣ. ಅದು ಯಾವ ರೀತಿ ಅಂತ ಈಗ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಏನಂತಂದರೆ, ಹೊಸ ವರ್ಷಕ್ಕೆ ಹೊಸ ಯೋಜನೆಗಳು. ಹೊಸ ವರ್ಷಕ್ಕೆ ಹೊಸ ಯೋಜನೆಗಳು ಯಾವ್ಯಾವುದಾವು ಏನೇನ ಅಂತ ನೋಡೋಣ. ಇಲ್ಲಿ ನೀವು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ, ಇಲ್ಲ NMMS 8ನೇ ತರಗತಿಯ NMMS, ನವೋದಯ, ಮೊರಾರ್ಜಿ, ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತಂತಂದರೆ ಇಲ್ಲಿ ಶ್ರೀರಕ್ಷೆ ಅಂತ ಯೂಟ್ಯೂಬ್ ಚಾನಲ್ ಇದೆ, ಇಲ್ಲಿ ನೋಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಹೊಸ ವರ್ಷಕ್ಕೆ ಹೊಸ ಯೋಜನೆಗಳು, ಯಾವ್ಯಾವ ರೀತಿ ಯೋಜನೆಗಳು ಅಂತ ನೋಡ್ತಾ ಹೋದಾಗ ಇಲ್ಲಿ ನಮಗೆ ಮೊದಲನೇ ಕಾಣಿಸ್ತೈತಿ ಏನಂತಂದ್ರೆ ಸೂಕ್ತ ಗುರಿಯ ಆಯ್ಕೆ. ಯಾಕಂತಂದರೆ ಈಗ ನಮಗೆ ಎಲ್ಲರಿಗೂ ಗೊತ್ತೈತಿ ಏನಂತಂದ್ರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ನಮ್ಮ ಜೀವನದಲ್ಲಿ ಗುರಿನೇ ಇಲ್ಲ ಅಂತಂದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಆದ ಕಾರಣ ನಾವೇನು ಹಾಕೋಬೇಕಾಗ್ತೈತಿ ಅಂತಂದ್ರೆ ಒಂದು ಗುರಿಯನ್ನು ಹಾಕೋಬೇಕು. 2025ಕ್ಕೆ ಈ ವರ್ಷಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ, ಹಾಂಪ್ಪ ನಾ ಈ ಗುರಿಯನ್ನು ಸಾಧಿಸೋಕೆ ನಾ ಸ್ಟಡಿ ಮಾಡ್ತೇನೋ, ಈ ರೀತಿ ಯಾವುದೇ ಒಂದು ಗುರಿ ಇರಲಿ, ಇಂಥದ್ದೇ ಅಂತ ಇಲ್ಲ, ನಿಮಗೆ ಯಾವುದು ಬೇಕಲ್ಲ ಆ ಗುರಿಯನ್ನು ನೀವು ಹಾಕೊಳ್ತಾ ಹೋದರೆ ಏನಾಗ್ಬೋದು, ನಾವು ಆ ಸಾಧನೆಯ ಮಟ್ಟವನ್ನು ತಲುಪೋದಕ್ಕೆ ಅನುಕೂಲವಾಗ್ತೈತಿ. ಯಾಕಂತಂದರೆ ಅದೊಂದು ಹಾದಿ. ಇಲ್ಲಿ ಗುರಿಯನ್ನು ಆಯ್ಕೆ ಮಾಡ್ಕೊಂಡು ಯಾವುದೋ ಒಂದು ಗುರಿ ಐತಿ, ನಾವೊಂದು ಗೌರ್ಮೆಂಟ್ ಜಾಬ್ ಮಾಡ್ತೇನೋ, ಪ್ರೈವೇಟ್ ಜಾಬ್ ಮಾಡ್ತೇನೋ, ಬಿಸ್ನೆಸ್ ಮಾಡ್ತೇನೋ, ವಾಟೆವರ್ ನೀವು ಏನು ಅನ್ಕೋತಿರಲ್ಲ ಅದು ನೀವು ಒಂದು ಗುರಿಯನ್ನು ಹಾಕೊಂಡ್ರಿ. ಗುರಿ ಆದಮೇಲೆ ಏನು ಮಾಡ್ಬೇಕಂತಂದ್ರೆ, ಇದು ವೆರಿ ಇಂಪಾರ್ಟೆಂಟ್, ಸಮಯದ ಸದುಪಯೋಗ ಅಂತಂದರೆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಈಗ ನಾ ಏನು ಗುರಿ ಹಾಕೊಂಡೇನಂತಂದ್ರೆ, ನಾ KS ಆಗ್ತೇನಂತ ಗುರಿ ಹಾಕೊಂಡೇನು, KS ಆಗ್ತೇನಂತ ಗುರಿ ಹಾಕೊಂಡ್ ಕಸ್ ಸ್ಟಡಿನ ಮಾಡಲಿಲ್ಲ ಅಂತಂದ್ರೆ KS ಹಾಕೋಕ್ಕಾಗೋದೇ ಇಲ್ಲ, ಅದು ಚಾನ್ಸಸ್ಸೇ ಇಲ್ಲ. ಆದ್ರೆ ನಾನು KS ಆಗ್ತೀನಿ ಅಂತ ಗುರಿ ಹಾಕೊಂಡೇನು, ಅದ್ರ ತಕ್ಕಂಗೆ ಸ್ಟಡಿ ಮಾಡತ್ತೇನು, ಅದಕ್ಕೊಂದು ಟೈಮ್ ಟೇಬಲ್ ಹಾಕಿದ್ದೇನು, ಆ ಟೈಮ್ ಟೇಬಲ್ ಅನ್ವಯ ಓದಾತೇನಂತಂದಾಗ ಏನು ಮಾಡ್ಬೋದು, ನಾವು ಸಾಧನೆಯನ್ನು ಮಾಡ್ಬೋದು. KS ಹಾಕೋದೇನು ಹೆಚ್ಚಿಂದಲ್ಲ, ಆದ್ರೆ ಆಗಬೇಕಂತಂದ್ರೆ ಅದಕ್ಕೆ ಆದಂತಹ ಗುರಿ ಇರಬೇಕು, ಅದರದ್ದೇ ಆದಂತಹ ಸಮಯ ಪಾಲನೆ ಇರಬೇಕು. ಯಾವುದೇ ಒಂದು ಪೇಪರ್ ಬರೀರಿ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಲಿ, ನಿಮ್ಮ ಸ್ಕೂಲ್ ಕಾಲೇಜಸ್ ಎಕ್ಸಾಮ್ಸ್ ಆಗಲಿ, ನಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಇರಬೇಕು. ಆ ಟೈಮ್ ಟೇಬಲ್ ಒಳಗೆ ಏನಾಗಿರಬೇಕು, ಟೈಮನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡಿರಬೇಕು. ಇನ್ನು ನೆಕ್ಸ್ಟ್ ಬರ್ತೈತಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ. ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಜಗತ್ತಿನಲ್ಲಿ ಯಾರ ಮೇಲೆ ಯಾರಿಗೆ ನಂಬಿಕೆ ಐತಿಲ್ಲ ಗೊತ್ತಿಲ್ಲ, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕಂತ. ಯಾಕಂತಂದ್ರೆ ಇನ್ನೊಬ್ಬರಿಗೆ, ಈಗ ನೋಡ್ರಿ, ನಾವು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟರೆ ಅವ್ರು ನಮಗೆ ಮೋಸ ಮಾಡ್ಬೋದು. ಬಟ್ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡಾಗ ನಮಗೆ ಇನ್ನೊಬ್ಬರು ಮೋಸ ಮಾಡೋಕ್ಕಾಗೋದಿಲ್ಲ, ಬಟ್ ನಮಗೆ ನಾವೇ ಮೋಸ ಮಾಡ್ಕೋಬೋದು. ಆದರೆ ನಮಗೆ ನಾವು ಮೋಸ ಮಾಡ್ಕೊಂಡು ಏನಾಗ್ತೈತಿ, ಸಾಧನೆ ಆಗೋದಿಲ್ಲ ಅಷ್ಟೇ, ಮತ್ತೇನಿಲ್ಲ. ಆದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಯಾವ ರೀತಿ ಅಂತಂದ್ರೆ, ಜಗತ್ತಾಗ ಹೇಳ್ತಿರ್ಬೇಕು ನಿನ್ನ ಕೈಲೇ ಏನೂ ಆಗೋದಿಲ್ಲ, ನಿಮ್ಮ ಮನೆಯಾಗಿನ ಮಂದಿ ಹೇಳ್ತಾರೋ ನಿನ್ನ ಕೈಲೇ ಏನೂ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಊರಾಗಿನವ್ರು ಹೇಳ್ತಾರೋ, ನಿಮ್ಮದು ರಿಲೇಟಿವ್ಸ್ ಹೇಳ್ತಾರೋ, ಎಲ್ಲರೂ ಏನಂತಿರ್ತಾರೋ ನಿನ್ನ ಕೈಲೇ ಆಗೋದಿಲ್ಲ. ಆದ್ರೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದಾಗ ನಿನ್ನ ಕೈಲೇ ಆಗ್ತೈತಿ ಅಂತಿತ್ತಂತಂದ್ರೆ ನಿಮ್ಮ ಕೈಲೇ ಆಗ್ತೈತೆ ಅದು ಮಾಡೋಕ್ಕೆ.
ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇತ್ತಂತಂದ್ರೆ ಸಾಕು, ಯಾರನ್ನೂ ನಂಬಬೇಕಾಗಿಲ್ಲ. ಇನ್ನೊಬ್ಬರು ಬಂದು ನಮಗೆ ಹೇಳ್ತಾರೆ ಅನ್ನೋದಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇತ್ತಂತಂದ್ರೆ ಸಾಧನೆಯನ್ನು 50% ನಾವು ರೀಚ್ ಮಾಡಿದಂಗೆ. ಅಲ್ಲಿ ಮೊದಲು ನಮ್ಮನ್ನು ನಾವು ನಂಬ್ಕೋಬೇಕು. ಇನ್ನೊಬ್ಬರು ಹೇಳ್ತಾರಂತಲ್ಲ, ನಮಗೆ ಅದರ ಬಗ್ಗೆ ಗೊತ್ತಿರಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾವು ಏನು ಮಾಡಬೇಕು, 2025ರಲ್ಲಿ ಹೊಸ ಗುರಿಗಳ ಒಳಗೆ ಏನಾಗಬೇಕು, ಒಂದು ಗುರಿ ಆಯ್ಕೆ ಇರಬೇಕು, ಸಮಯದ ಉಪಯೋಗ ಆಗಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಾವೇನು ಮಾಡ್ತೀವಲ್ಲ ಆ ಕೆಲಸದ ಮೇಲೆ ನಂಬಿಕೆ ಇರಬೇಕು. ಅದರೊಂದಿಗೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಸೂಕ್ತ ಗೆಳೆಯರ ಆಯ್ಕೆ. ಎಲ್ಲಿ ಬರ್ತೈತೆ ನೋಡ್ರಿ, ಸೂಕ್ತ ಗೆಳೆಯರ ಆಯ್ಕೆ. ಯಾಕಂತಂದ್ರೆ ನಾವು ಏನನ್ನೋದು ನಮ್ಮ ಗೆಳೆಯರಿಂದ ತೋರಿಸ್ಕೊಡ್ತೈತಿ. ಯಾಕಂತಂದ್ರೆ ಈಗ ಒಂದು 4 ಜನ ಅದಾರಂತೀರಿ, 4 ಜನರೊಳಗೆ ಒಬ್ಬ ಹುಡುಗನ ಬಗ್ಗೆ ನೀವು ತಿಳ್ಕೊಬೇಕಂತಂದ್ರೆ ಅವ್ನು ಕೇಳಕ್ಕೆ ಹೋಗ್ಬೇಡ್ರಿ, ಅವ್ರ ಜೊತೆ ಇರುವಂಥ 3 ಜನರನ್ನು ಕೇಳಿದ್ರೆ ಗೊತ್ತಾಗ್ಬಿಡ್ತೈತಿ ಅವ ಹೆಂಗೆ ಅಂತಂದ್ರೆ ಆ 3 ಜನ ಹೆಂಗೆ ಅದಾರಲ್ಲ, 4ನೇದವ ಹಂಗಾಗಿರ್ತಾನು. ಅದಕ್ಕೆ ನಾವು ಸೂಕ್ತವಾದಂತಹ ಗುರಿಯೊಂದಿಗೆ, ಸೂಕ್ತವಾದಂಥ ಸಮಯದೊಂದಿಗೆ, ಸೂಕ್ತವಾದಂಥ ನಮ್ಮ ನಂಬಿಕೆಯೊಂದಿಗೆ ಸೂಕ್ತವಾದ ಗೆಳೆಯರು ಬಹಳ ಮುಖ್ಯ. ಒಬ್ಬ ಉತ್ತಮ ಗೆಳೆಯನಿಂದ ಯಾವುದೇ ಒಂದು ಚಲೋ ಕೆಲಸನೂ ಆಗ್ಬೋದು, ಅದೇ ಒಬ್ಬ ಉತ್ತಮ ಗೆಳೆಯನಿಂದ ಅದು ಹಾಳು ಆಗ್ಬೋದು. ಅಂದ್ರೆ ಅವ್ರಿಗೆ ಅವರು ಉತ್ತಮ ಆಗಿರ್ತಾರೋ, ಆದ್ರೆ ಅವರಿಂದ ಚಲೋನೂ ಆಗ್ಬೋದು, ಕೆಟ್ಟು ಆಗ್ಬೋದು. ಅದಕ್ಕೆ ನಾವು ಯಾವ ರೀತಿ ಗೆಳೆಯರನ್ನು ಮಾಡ್ಕೋಬೇಕು, ನಮ್ಮ ಗೆಳೆಯರ ಬಳಗ ಯಾವ ರೀತಿ ಇರಬೇಕು, ಅವ್ರ ಜೊತೆಗೆ ನಮ್ದು ಅಭ್ಯಾಸ ಆಗ್ತೈತೇನೋ, ಅವ್ರ ಜೊತೆಗಿದ್ರೆ ನಮ್ಮ ಚಲೋ ಆಗ್ತೈತೇನೋ ಎಲ್ಲ ನೋಡ್ಕೊಂಕಾಸ ನಾವು ಗೆಳೆತನದಲ್ಲಿ ಮುಂದುವರಿಬೇಕಾಗ್ತೈತಿ. ಯಾಕಂತಂದ್ರೆ ಸಾಧನೆ ಮಾಡ್ಬೇಕಂತಂದ್ರೆ ಆ ಥರದೇ ಆದಂಥ ಕಂಡೀಷನ್ಗಳದಾವೆ, ಅದನ್ನು ನಾವು ಫಾಲೋ ಮಾಡಲೇಬೇಕಾಗ್ತೈತಿ. ಇದಿಷ್ಟು ಇದರ ಅನ್ವಯ ಇನ್ನೇನು ಮಾಡ್ಬೇಕಂತಂದ್ರೆ ನಾವು ಇದು ಬಿಟ್ಟು ಮುಂದಿನ ನೋಡ್ಕೋಬೇಕು. ನಿಮ್ಮ ಇಡೀ ವರ್ಷದ ಅಂತಂದ್ರೆ ನೀವು ಅದರೀಗ ನಾ ಈ ವರ್ಷ ಒಳಗೆ 2025ರೊಳಗೆ ಏನು ಮಾಡ್ಬೇಕಂತ ಮಾಡಿದೆನು, ಏನೇನು ನನ್ನ ಗುರಿ ಅದಾವಂತ ಅದರದ್ದೊಂದು ಕ್ಯಾಲೆಂಡರ್ ತಯಾರು ಮಾಡ್ಕೋಬೇಕು. ಅದು ಇವತ್ತೇ ಆಗಬೇಕು. ಯಾಕಂತಂದ್ರೆ ಇದು ಕರೆಕ್ಟ್ ಡೇ, ಇದು ಸರಿಯಾದ ದಿನ. ಜನವರಿ 1 ಸರಿಯಾದ ದಿನ ಏನಾಗ್ತೈತಿ, ಇವತ್ತು ನಾವು ಏನು ಹಾಕೋಬೋದು, ಸೂಕ್ತವಾದ ಗುರಿಗಳನ್ನು ನಮ್ದು ಏನು ಮಾಡ್ಬೇಕಂತ ಮಾಡಿದೆವು, ನಾವು ಈ ವರ್ಷವೆಲ್ಲ ಏನು ಮಾಡ್ಬೇಕಂತ ಮಾಡಿದೆವು ಅನ್ನೋದನ್ನು ಒಂದು ಕ್ಯಾಲೆಂಡರ್ ಟೈಪ್ ಹಾಕೊಂಡು ಅಂತಂದ್ರೆ ಅದನ್ನು ನೋಡಿ ಕಾಸು ನಮಗೆ ಅನ್ನಿಸ್ತಿರ್ತೈತಿ, ಇದನ್ನು ನಾವು ಮಾಡ್ಕೊಂಡೆವು, ಇದಕ್ಕೆ ನಾವು ಸ್ಟಡಿ ಮಾಡಬೇಕು, ಇದನ್ನು ನಾವು ರೆಡಿ ಮಾಡ್ಕೋಬೇಕು ಅಂತ. ಅದಕ್ಕೆ ನಾವು ಏನು ಮಾಡ್ಕೋಬೇಕು, ಒಂದು ವರ್ಷದ ಕ್ಯಾಲೆಂಡರ್. ಉದಾಹರಣೆಗೆ ಏನಂತಂದ್ರೆ ಈ ವರ್ಷ ನೀವು ಏನು ಮಾಡ್ಬೇಕಂತ ಮಾಡಿದ್ದೀರಿ, PSI ಆಗಬೇಕಂತ ಮಾಡಿದ್ದೀರಿ ಅಂತಂದ್ರೆ ನೀವು ಹಾಕೋಬೇಕು, ನಾ ಈ ವರ್ಷ PSI ಆಗ್ತೀನಿ. PSI ಆದಮೇಲೆ ಏನು ಮಾಡ್ತೀನಿ, ನಿಮ್ಮ ಗುರಿಗಳೇನೇನದಾವು ಅದನ್ನೆಲ್ಲ ಹಾಕೋಬೇಕು. ನೀವು ಏನೇನು ಮಾಡ್ಬೇಕಂತ ಮಾಡಿದ್ದೀರಿ ಆದರೆ ಇಡೀ ವರ್ಷದ ಕ್ಯಾಲೆಂಡರ್ಗಳು ಇರಬೇಕು. ನಾ ಈ ವರ್ಷ ಒಳಗೆ ಏನು ಮಾಡ್ಬೇಕಂತ ಮಾಡಿದನಲ್ಲ ಒಂದು ಬುಕ್ಕಿನಲ್ಲಿ ಬರೆದು ಕಾಸು ರೆಡಿ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಏನು ಬರ್ತೈತೆ ಅಂತಂದ್ರೆ ಮಾತಿಗಿಂತ ಕೆಲಸ ಜಾಸ್ತಿ ಆಗಬೇಕು. ನೋಡಿರಿ, ನಮ್ಮದು ಏನಾಗೈತಿ, ಬರೀ ಮಾತಾಡೋದು. ನಾವು ಏನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ಅದನ್ನು ಮಾಡ್ತೇವೆ, ಹೇಳಿ ತೋರಿಸ್ತೇವೆ ನಾವು, ಆದ್ರೆ ಮಾಡೋದಿಲ್ಲ. ಆದರೆ ಏನಂತಾರೆ ನೋಡಿರಿ, ಹೇಳದೆ ಮಾಡುವವನು ರೂಢಿ ಒಳಗೆ ಉತ್ತಮನು ಅಂತ. ಹೇಳಿ ಮಾಡೋದಲ್ಲ, ಹೇಳದೆ ಮಾಡುವವನು. ಹೇಳೋದೇ ಮಾಡಿ ತೋರಿಸ್ರಿ. ಅಂದ್ರೆ ನಾವು ಜಸ್ಟ್ ನಾವು ಮಾತಾಡಬಾರ್ದು, ನಮ್ಮನ್ನು ಇಡೀ ಜಗತ್ತನ್ನು ಮಾತಾಡಬೇಕು. ಚಲೋ ಕೆಲಸದ ಅನ್ವಯ ನಾವು ಮಾತಾಡಿ ಅದನ್ನು ಮಾಡಲಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಯಾರಿಗೂ ಲಾಸ್ ಇಲ್ಲ, ನಮಗೆ ಲಾಸ್ ಅದು. ಅದಕ್ಕೆ ಮಾತಿಗಿಂತ ಕೆಲಸ ಜಾಸ್ತಿ ಆಗಬೇಕು ನಮ್ಮ 2025ರಲ್ಲಿ ಅಂತ ನೋಡ್ಬೋದು. ನೆಕ್ಸ್ಟ್, ದಿನಾಲು ಡೈರಿಯನ್ನು ಬರೆಯುವಂಥ ರೂಢಿ. ಈಗ ಯಾವುದೇ ಒಂದು ಸಕ್ಸಸ್ ಪರ್ಸನ್ಗಳು ಅಂತಂದ್ರೆ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ನೋಡ್ತಾ ಹೋದಾಗ ಎಲ್ಲ ಸಾಧಕರು ಏನು ಮಾಡ್ತಿದ್ರು ಅಂತಂದ್ರೆ ಅವರ ಡೈರಿಗಳನ್ನು ಬರೆದಿಡ್ತಿದ್ರು. ದಿನದ್ದು ಈ ದಿನದಲ್ಲಿ ಏನಾಯ್ತು, ಜನವರಿ 1 ಏನಾಯ್ತು, ಜನವರಿ 2 ಏನಾಯ್ತು, ಈ ರೀತಿ ಈ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ರೂಢಿ ಆಗ್ತೈತಿದ. ತಮ್ಮ ಡೈರಿಯನ್ನು ಬರೆದಿಡಕತ್ತಿದ್ರಂತಂದ್ರೆ ಅಲ್ಲಿ ಗೊತ್ತಾಗ್ತೈತಿ, ನಾ ಒಂದು ದಿನದಲ್ಲಿ ಇರುವಂಥ 24 ಗಂಟೆಯಲ್ಲಿ ನಾ ಏನು ಚಲೋ ಕೆಲಸ ಮಾಡಿ ಏನು ಟೈಮ್ ಹಾಳು ಮಾಡ್ಕೊನಿ ಅಂತ. ಅದಕ್ಕೊಂದು ತಿಳಿಯೋದಕ್ಕೆ ನಾವೇನು ಮಾಡ್ಬೋದು, ಡೈರಿಯನ್ನು ಬರೆದಿಡ್ಬೋದು. ಇನ್ನು ಕಹಿ ಘಟನೆಗಳನ್ನು ಮರಿಬೇಕು, ಸಿಹಿ ಹಂಚಲು ರೆಡಿ ಆಗಬೇಕು ನಾವು.
ಹೆಂಗಂತಂದ್ರೆ ಆದಂಥ ಕಹಿ ಘಟನೆಗಳು 2024 ಏನೂ ಆಗಿಲ್ಲ ಅನ್ನೋದಲ್ಲ, ಒಂದು ಲೆಸನ್ ಕಲಿಸೈತೆ ನಮಗದ. 2024 ನಾನು ಜಾಬ್ ಆಗಲಿಲ್ಲ, ಆಯಿತು ಜಾಬ್ ಆಗಿಲ್ಲ, ಯಾಕಾಗಿಲ್ಲ, ಏನೋ ತಪ್ಪಾಗೈತೆ ಅದಕ್ಕಾಗಿಲ್ಲ. ಆ ರೀತಿ ಏನಂತಂದ್ರೆ ಕಹಿ ಘಟನೆಗಳನ್ನು ನಾವು 2024ರಲ್ಲಿ ಮರೆಯೋಣ. 25ರಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಸಿಹಿಯನ್ನು ಹಂಚೋಣ. ಯಾವ ರೀತಿಯಾಗಿ ಒಂದು ಉದ್ಯೋಗದಂದ್ವಿ, ಇಲ್ಲಂತಂದ್ರೆ ನಿಮ್ಮ ರಿಸಲ್ಟ್, ಈಗ SSLC ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್ ಆಗಿರ್ಬೋದು, ನಮ್ಮ ನವೋದಯ ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, NMMS ಎಕ್ಸಾಮ್ ಆಗಿರ್ಬೋದು, ಅದರ ರಿಸಲ್ಟ್ ಮಾಡೋದ್ರ ಮೂಲಕ ನಾವು ಸಿಹಿಯನ್ನು ಹಂಚಲು ಏನು ಮಾಡೋದು 2025ರಲ್ಲಿ ಸಿದ್ಧರಾಗುವ ಗುರಿಯನ್ನು ಕೂಡ ಹಾಕ್ಕೊಳ್ಳೋಣ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನೋಡ್ಕೋಬೇಕು. ಅಂತಂದ್ರೆ ಏನು ಮಾಡಬೇಕು ನಾವು 2025 ಐತಿ, 25ರಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಟೈಮ್ ಪಾಸ್ ಮಾಡಬೇಕು, ಏನು ಸ್ಟಡಿ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು. ನಾವು ಇಡೀ ದಿನ ಎಲ್ಲ ಏನು ಮಾಡ್ತೇವೆ, ಬರೀ ಫೋನ್ ಯೂಸ್ ಮಾಡೋದ್ರಾಗ ಟೈಮ್ ಕಳೀತೇವೆ. ಫೋನ್ ಯೂಸ್ ಮಾಡತ್ತಿ, ಫೋನಿನಲ್ಲಿ ನಿನಗೆ ಬೇಕಾಗಿದ್ದು, ನಿನಗೆ ಸ್ಟಡಿಗೆ ಯೂಸ್ ಆಗುವಂಥದ್ದು ಮಾಡತ್ತೇನೋ ಇಲ್ಲೋ, ಅದೇ ಒಂದು ತಿಳ್ಕೊಳ್ಳೋದು. ಏನು ಮಾಡಬೇಕು, ಏನು ಮಾಡಬಾರ್ದು, ಇದನ್ನು ನಾವು ಈ ದಿನ ತಿಳ್ಕೊಬೇಕು. ಇನ್ನು ಮುಂದೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್. ನೀವು ಯಾವುದೇ ಕೆಲಸ ಮಾಡಿರಿ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರೋ, ಯಾವ ಕೆಲಸವು ಮೇಲಲ್ಲ, ಯಾವ ಕೆಲಸವು ಕೀಳಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿರು. ಯಾಕಂತಂದ್ರೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದೊಳಗೆ ಶ್ರದ್ಧೆ ಇತ್ತಂತಂದ್ರೆ 100% ಸಕ್ಸಸ್ ಆಗ್ತೈತಿ, 100ಕ್ಕೆ 100ರಷ್ಟು ಸಕ್ಸಸ್ ಆಗ್ತೈತಿ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂತಂದ್ರೆ ನಾವು ನಿಯತ್ತಿಲ್ಲ ಅಂತಂದಂಗೆ ಅರ್ಥ ಆಗ್ತೈತಿ. ಅದಕ್ಕೆ 2025ರ ಗುರಿ ಹಾಕೋರಿ, ನೀವು ಮಾಡುವ ಕೆಲಸದಲ್ಲಿ ಏನಿರಬೇಕು, ಶ್ರದ್ಧೆ ಇರಬೇಕು. ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದಾಗ ಅದರದೇ ಆದಂತಹ ತತ್ವಗಳು, ಅದರದೇ ಆದಂತಹ ಯೋಜನೆಗಳು, ಅದರದೇ ಆದಂತಹ ಸಮಯಗಳು ಬೇಕಾಗ್ತಾ ಹೋಗ್ತಾವೆ. ಇಲ್ಲಿ ನಾನು ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಒಂದು ಆಶಾದಾಯಕ ಸಂದೇಶವನ್ನು ಕೊಡೋದಾದರೆ ಈ ಮೂಲಕ ಕೊಡ್ತಾ ಹೋಗ್ತೀನಿ. ನಿರಾಶೆಯನ್ನು ಬಿಟ್ಟು ಆಶೆ ಮೂಡಿಸಿ, ನನ್ನಿಂದ ಇದು ಆಗದು ಬಿಟ್ಟು ಮಾಡಿ ತೋರಿಸಿ, ಸೋತೀವು ಎಂಬುದ ಬಿಟ್ಟು ಗೆದ್ದು ತೋರಿಸಿ. ಯಾಕಂತಂದರೆ ಜನ ನೋಡೋದು ನಮ್ಮ ಸಾಧನೆಯನ್ನು. ಇಲ್ಲಿ ಎಷ್ಟು ಸಲ ನೀ ಅಟೆಂಪ್ಟ್ ಕೊಟ್ಟು, ಎಷ್ಟು ನೀ ಕಷ್ಟಪಟ್ಟು, ಎಷ್ಟು ದಿನ ನೀ ಸ್ಟ್ರಗಲ್ ಮಾಡಿದಿ, ನೀ ಎಷ್ಟು ಓದಿದಿ ಅನ್ನೋದನ್ನು ಯಾರು ನೋಡೋದಿಲ್ಲ, ನಿನ್ನ ರಿಸಲ್ಟ್ ನೋಡ್ತಾರೋ. ಉದಾಹರಣೆಗೆ 10ನೇ ತರಗತಿಯ ರಿಸಲ್ಟ್ ಬಂದಾಗ ಯಾರು ನಿನ್ನ ಎಷ್ಟು ದಿನ ಓದಿದ್ದಿ ಅಂತ ಕೇಳೋದಿಲ್ಲ, ಎಷ್ಟು ಟೈಮ್ ಓದಿದ್ದಿ ಅಂತ ಕೇಳೋದಿಲ್ಲ, ನಿದ್ದೆ ಬಿಟ್ಟು ಅಂತ ಕೇಳೋದಿಲ್ಲ, ನಿನ್ನೇನು ಕೇಳೋದಿಲ್ಲ. ಏನು ಕೇಳ್ತಾರಂತಂದ್ರೆ ನೀ ಎಷ್ಟು ಸ್ಕೋರ್ ಮಾಡಿದಿ. ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ತಗೋರಿ, ನೀವು ಯಾವ ಗೌರ್ಮೆಂಟ್ ಜಾಬ್ ಆತ್ಪ, PSI ಆದಿ, PC ಆದಿ, KSD ಆದಿ, FD ಆದಿ, ಇಷ್ಟೇ ಕೇಳ್ತಾರೆ ಹೊರತು ಎಷ್ಟು ವರ್ಷ ಓದಿದ್ದಿ, ಯಾವ್ಯಾವ ಊರಿನಾಗ ಓದಿದ್ದಿ, ಎಷ್ಟು ಸ್ಟ್ರಗಲ್ ಆಯ್ತು, ಇದನ್ನು ಯಾರೂ ಕೇಳಕ್ಕೆ ಹೋಗೋದಿಲ್ಲ. ಅಂತಂದ್ರೆ ಜನ ನೋಡೋದು ನಮ್ಮ ಸಾಧನೆಯನ್ನು ಮಾತ್ರ, ನಮ್ಮ ಸ್ಟ್ರಗಲನ್ನು ಯಾರೂ ನೋಡೋಕೆ ಹೋಗೋದಿಲ್ಲ. ಅದಕ್ಕೆ ಯಾರ್ದು ಮುಂದೆ ಅದನ್ನು ಹೇಳೋಕ್ಕೂ ಹೋಗಬೇಡ್ರಿ. ಆದರೆ ಏನಂತಂದ್ರೆ ನೀವು ಆಸೆಯನ್ನು ಯಾವತ್ತೂ ನಿರಾಶೆ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ನೀವು ಎಂದೂ ನನ್ನಿಂದ ಆಗೋದು ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ನಾವು ಎಂದೂ ಸೋತಿದ್ದೇವೆ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು. ಒಂದು ಸಲ ಸೋತು, 2 ಸಲ ಸೋತು ಅಂತಂದ್ರೆ ನಮ್ಮದು ಏನಂತಂದ್ರೆ ನಾವು ಮಾಡುವಂಥ ತಪ್ಪುಗಳ ಸಂಖ್ಯೆ ಕಡಿಮೆ ಆಗತ್ತವ ಅಂತಂದಂಗೆ, ಇಲ್ಲಿ ಗೆಲ್ಲಲು ಸಿದ್ಧರಾಗಿರುವಂಥ ನನ್ನ ಎಲ್ಲ ಮನಸ್ಸುಗಳಿಗೆ, ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಎಲ್ಲ ಪಾಲಕರಿಗೆ ಈ ಮೂಲಕ ನಾ ಏನಂತಂದ್ರೆ ಈ ಹೊಸ ವರ್ಷ ಹೊಸ ಹರ್ಷವನ್ನು ನೀಡಲಿ. ಹೊಸ ಹೊಸ ಆಶೆಗಳು, ಹೊಸ ಹೊಸ ಆಕಾಂಕ್ಷೆಗಳು, ಹೊಸ ಹೊಸ ತತ್ವಗಳು, ಹೊಸ ಹೊಸ ಅವರ ಯೋಜನೆಗಳು ಎಲ್ಲ ಇಲ್ಲಿ ಈ ಮೂಲಕ ಸಾಕಾರವಾಗಲಿ. 2025-24 ಮರೆಸುವಂತಹ ಸಾಧನೆಯನ್ನು ಕೊಡಲಿ ಅಂತ ಈ ಮೂಲಕ ಕೇಳ್ತಾ ಎಲ್ಲರಿಗೂ ನಮಸ್ಕಾರ.